ನಮಸ್ಕಾರ ಸ್ನೇಹಿತರೆ, ಏನಪ್ಪ ಇದು ಡ್ರಿಲ್ಲಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ, ಏನು ಹೇಳೋಕೆ ಹೊರಟಿದ್ದಾರೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ. ಹೊಸದಾಗಿ ಯಾರೆಲ್ಲ ಕೆಲಸ ಕಲಿತಾ ಇದ್ದಾರಾ ಅವ್ರಿಗೆ ಬ್ಯಾಕ್ ಎಂಟ್ರಿ ಹೊಡಿಯೋಕೆ ಕೊಟ್ಟಾಗ ಏನು ಮಾಡ್ತಾರಂದರೆ ಹ್ಯಾಮರಿಂಗ್ ಮಿಷಿನಲ್ಲಿ ಜೋರಾಗಿ ಹೋಲ್ ಹೊಡೆದ್ಬಿಡ್ತಾರೆ. ಬ್ಯಾಕ್ ಸೈಡು ಜಾಸ್ತಿ ಕಿತ್ತೋಗ್ಬಿಡುತ್ತೆ. ಪ್ಲಾಸ್ಟಿಂಗ್ ಆಗಿರೋ ಹೋಲ್ಗೆ ಆಲ್ಮೋಸ್ಟ್ ಆಲ್ ನಾವು ಬ್ಯಾಕ್ ಎಂಟ್ರಿಗಳು ಹಾಕೋದು. ಆ ಟೈಮಲ್ಲಿ ಪ್ಲಾಸ್ಟಿಂಗ್ ಕಿತ್ತೋದಾಗ ಕಸ್ಟಮರ್ಗಳು ತುಂಬ ಬೇಜಾರು ಮಾಡ್ಕೋತಾರೆ. ಪ್ಲಾಸ್ಟಿಂಗು ಕಿತ್ತೋಗ್ದಿರಾ ಬಿಟ್ಟು ಏನು ಸೈಜ್ ಇದೆ ಅದೇ ಸೈಜಿಗೆ ಹೋಲ್ ಮಾಡ್ಬೋದು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸುಮಾರಷ್ಟು ಜನ ಆಲ್ಮೋಸ್ಟ್ ಅಲ್ಲೂ ಒಂದಡಿ ವಾಲ್ಗೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಹೋಲ್ ಮಾಡೋದು. ಅದರಲ್ಲಿ ಯಾವ ಥರ ಹೋಲ್ ಮಾಡಬೇಕಂದ್ರೆ, ಒಂದಡಿ ವಾಲ್ ಇದ್ದರೆ ಫಸ್ಟು 10 ಇಂಚ್ಗೆ ಬಿಟ್ಟಲ್ಲಿ ಮಾರ್ಕ್ ಮಾಡ್ಕೋಬೇಕು. 10 ಇಂಚ್ವರೆಗೂ ಹ್ಯಾಮರಿಂಗಲ್ಲಿ ಹೊಡಿಬೇಕು. 10 ಇಂಚ್ ಆದಮೇಲೆ ನಿಮ್ಮ ಡ್ರಿಲ್ಲಿಂಗ್ ಮಿಷಿನಲ್ಲಿ 3 ಆಪ್ಷನ್ಸ್ ಕೊಟ್ಟಿರ್ತಾರೆ. ಒಂದು ವೈಬ್ರೇಟ್ ಆಪ್ಷನ್ಸು, ಒಂದು ಹ್ಯಾಮರಿಂಗ್ ಆಪ್ಷನ್ಸು, ಒಂದು ವುಡ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇನ್ನೇನು 2 ಇಂಚ್ ಇರೋ ಟೈಮಲ್ಲಿ ವುಡ್ ಆಪ್ಷನ್ಸ್ ಇಟ್ಕೊಂಡು ಹೊಡೆದ್ರೆ ಹೋಲು 100% ನಾವು ಏನು ಬಿಟ್ಟು ಸೈಜ್ಗೆ ಹಾಕಿರ್ತೀವೋ ಅದೇ ಸೈಜ್ಗೆ 100% ಹೋಲ್ ಆಗುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಯಾವಾಗಾದರೂ ಈ ಥರ ಹೋಲ್ ಮಾಡಿ ನೋಡಿ. ಆ ಹೋಲ್ ಮಾಡಾದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸುಮಾರಷ್ಟು ಜನ ಏನು ಮಾಡ್ತೀರಾ, ಟೈಲ್ಸ್ ಮೇಲೆ ಹೋಲ್ ಮಾಡಬೇಕಾದ್ರೂ ಅಷ್ಟೇ ಫಸ್ಟೇ ಹ್ಯಾಮರಿಂಗಲ್ಲಿ ಹಾಕ್ಬೇಡಿ, ಫಸ್ಟು ವುಡ್ಡಲ್ಲಿ ಹಾಕ್ಕೊಂಡು ಹ್ಯಾಮರಿಂಗಲ್ಲಿ ಹಾಕಿ 100% ಬಿಟ್ ಸೈಜೇ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್.